ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪರಿಷ್ಕೃತ ಸುತ್ತೋಲೆ ಬಂದಿದೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಕ್ರೀಡಾಕೂಟಗಳನ್ನು ಸಂಘಟಿಸುವುದರ ಬಗ್ಗೆ, ಈ ಒಂದು ಸುತ್ತೋಲೆಯಲ್ಲಿ ಹಿಂದಿನ ಸುತ್ತೋಲೆಗಿಂತ ಯಾವ ರೀತಿ ಚೇಂಜಸ್ಗಳನ್ನು, ಯಾವ ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನೋದನ್ನು ಸರಳವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಆದ್ಮೇಲೆ ನೀವಿಲ್ಲಿ ಕಾಣ್ತಾ ಇರುವಂಥದ್ದು ಇದು ದಿನಾಂಕ 17/8/2026 ಹೊರಡಿಸಲಾಗಿರುವಂತಹ ಪರಿಷ್ಕೃತವಾಗಿರುವಂಥ ಸುತ್ತೋಲೆಯಾಗಿದೆ. ಕಮಿಷನರ್ ಅವರು ಈ ಒಂದು ಸುತ್ತೋಲೆಗೆ ಸಹಿಯನ್ನು ಹಾಕಿದ್ದಾರೆ. ಸೊ ಇದೊಂದು ಕಮಿಷನರ್ ಆಫೀಸಿಂದ, ಆಯುಕ್ತರ ಕಚೇರಿಯಿಂದ ಅಧಿಕೃತವಾಗಿ ಬಂದಿರುವಂತಹ ಸುತ್ತೋಲೆಯಾಗಿದೆ. ಸೊ ಇದೀಗ ಈ ಒಂದು ಸುತ್ತೋಲೆಯಲ್ಲಿ ನಾವು ಹಿಂದಿನ ಸುತ್ತೋಲೆ ಏನು ಬಂದಿತ್ತು ಅಂದರೆ ಆರಂಭದಲ್ಲಿ ಆ ಸುತ್ತೋಲೆಯಲ್ಲಿರುವ ಅಂಶಗಳ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದು ಬೇಡ. ಯಾವ ಬದಲಾವಣೆಗಳು ಮುಖ್ಯವಾಗಿ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೀವು ಕಾಣ್ತಾ ಇರುವಂಥ ಒಂದು ಪಾಯಿಂಟ್ ನಂಬರ್ 7 ಅಲ್ಲ, ಪಾಯಿಂಟ್ ನಂಬರ್ 10 ಇದೆ. ಇಲ್ಲಿಂದ ಅಂದರೆ ಈ ಒಂದು ನಿಯಮಗಳ ಬಗ್ಗೆ ತಿಳಿಸಲಾಗ್ತದೆ. ಸೊ ಇಲ್ಲಿ ನೀವು ಕಾಣ್ತೀರಿ ಪಾಯಿಂಟ್ ನಂಬರ್ 10ನಲ್ಲಿ ಕ್ಲಸ್ಟರ್ ಹೋಬಳಿ ಮಟ್ಟದ ಕ್ರೀಡಾಕೂಟ ಸಂಘಟನಾ ಕ್ರಮ ಮತ್ತು ವಿಧಾನಗಳ ಬಗ್ಗೆ ಅಂತ ಹೇಳಿದ್ದಾರೆ. 2026-27ನೇ ಸಾಲಿನಲ್ಲಿ 14-17 ವರ್ಷ ವಯೋಮಿತಿಯೊಳಗಿನ ಸರ್ಕಾರಿ ಅನುದಾನ ರಹಿತ ಬಾಲಕ ಬಾಲಕಿಯರ ಹೋಬಳಿ ಕ್ಲಸ್ಟರ್ ಹಂತದ ಗುಂಪು ಆಟಗಳಲ್ಲಿ ವಿಜೇತರಾಗಿರುವಂತಹ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ತಂಡ, ಸೊ ಇದೊಂದು ಗಮನಿಸಬೇಕು, ಮತ್ತು ಮೇಲಾಟಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿರುವಂತಹ ತಂಡಗಳು ಮುಂದಿನ ಹಂತಕ್ಕೆ ಹೋಗುತ್ತೆ. ಇದು ಹೋಬಳಿ ಮಟ್ಟ, ಕ್ಲಸ್ಟರ್ ಮಟ್ಟ. ಇಲ್ಲಿಂದ ಆಯ್ಕೆಯಾಗಿ ಮುಂದಿನ ಹಂತಕ್ಕೆ ಹೋಗುವಂಥ ವಿಧಾನ ಹೇಳಿದ್ದಾರೆ. ಪ್ರಥಮ ಬಂದಂತಹ ಗುಂಪು ಆಟಗಳಲ್ಲಿ ಪ್ರಥಮ ಬಂದಂತಹ ತಂಡಗಳು, ಮೇಲಾಟಗಳಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಂದಿರುವಂತಹ ತಂಡಗಳು ಮುಂದಿನ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇದು ಸ್ಪಷ್ಟವಾಗಿರುವಂಥದ್ದು, ಇದ್ರ ಬಗ್ಗೆ ಯಾವುದೇ ರೀತಿ ಗೊಂದಲ ಇಲ್ಲ. ಸೊ ಏಜ್ ಬಗ್ಗೆ ಏನು ಹೇಳ್ತಾರೆ, ಪ್ರಾಥಮಿಕ ವಿಭಾಗದ ಬಗ್ಗೆ ಏನಾದರೂ ಉಂಟಾ? ಇಲ್ಲಿ ನೋಡಿ, ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ಪ್ರಾರಂಭದಿಂದನೇ ಹೇಳ್ತಾ ಬಂದಿದ್ದಾರೆ ಏನಂದರೆ 14-17 ವರ್ಷ ವಯೋಮಿತಿಯೊಳಗಿನ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಅನ್ನುವಂತಹ ಉಲ್ಲೇಖ ಎಲ್ಲೂ ಕೂಡ ಇಲ್ಲ. ಮುಂದಿನ ಏನು ಪಾಯಿಂಟ್ಗಳಿದೆ ಆ ಪಾಯಿಂಟ್ಗಳಲ್ಲಿ ಇದಕ್ಕೆ ಸ್ಪಷ್ಟನೆ ಸಿಗ್ತಾ ಹೋಗ್ತದೆ. ಹಾಗಾದರೆ ಮುಂದಿನ ಪಾಯಿಂಟಲ್ಲಿ ಏನಿದೆ ಅನ್ನೋದನ್ನು ನಾವಿದೀಗ ನೋಡೋಣ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಏನು ಹೇಳ್ತಾರೆ ಅಂದರೆ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಹೋಬಳಿ ಮತ್ತು ಕ್ಲಸ್ಟರ್ ಹಾಗೂ ರಾಜ್ಯ ಹಂತದವರೆಗೂ ಮೇಲಾಟಗಳಲ್ಲಿ ಅಂದರೆ ಅಥ್ಲೆಟಿಕ್ಸ್ಗಳಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಗಳಿಸಿದವರು ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತಾ ಹೋಗ್ತಾರೆ. ಅಂದರೆ ಈ ಕ್ಲಸ್ಟರ್ ಹಂತದಲ್ಲಿ ಅಥವಾ ಹೋಬಳಿ ಹಂತದಿಂದ ಆರಂಭಿಸಿ ರಾಜ್ಯ ಮಟ್ಟದವರೆಗೂ ಕೂಡ ಪ್ರಥಮ ದ್ವಿತೀಯ ಸ್ಥಾನ ಪಡೆದಂತಹ 2 ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾ ಹೋಗ್ತಾರೆ. 3ನೇ ಪಾಯಿಂಟ್ ಹೇಳುತ್ತೆ ಏನಂದರೆ 14-17 ವರ್ಷ, ನೋಡಿ ಇಲ್ಲಿಯೂ ಕೂಡ ಅದೇ ರಿಪೀಟ್ ಬಂದಿದೆ. ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಹೋಬಳಿ ಕ್ಲಸ್ಟರ್ ಹಂತದಿಂದ ವಿಜೇತ ರಿಲೇ ತಂಡದ 4 ಆಟಗಾರರು, ವಿನ್ನರ್ಸ್ನ 4, ರನ್ನರ್ಸ್ನ 2 ಕ್ರೀಡಾಪಟುಗಳು ಸೇರಿಸಿ ಒಟ್ಟು 6 ಕ್ರೀಡಾಪಟುಗಳಿಗೆ ತಂಡವನ್ನು ರಚಿಸಿ ಶ್ರೇಯಾಂಕ ಅಂದರೆ ಅವರಿಗೆ ಗ್ರೇಡನ್ನು ಕೊಡುವಂಥದ್ದು, ರ್ಯಾಂಕನ್ನು ಕೊಡುವಂಥದ್ದು ಕೊಟ್ಟು 6 ವಿದ್ಯಾರ್ಥಿಗಳನ್ನು ಹೋಬಳಿ ಹಂತದಿಂದ ಮುಂದಿನ ಹಂತಕ್ಕೆ, ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಕಳುಹಿಸುವುದು ಅಂತ ಹೇಳಿದ್ದಾರೆ. ಸೊ ಇಷ್ಟು ವರ್ಷ ಏನಾಗ್ತಾ ಇತ್ತು ಅಂದರೆ ಪ್ರಥಮ ಸ್ಥಾನ ಗಳಿಸಿದ ತಂಡದವರು ಮಾತ್ರ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ರು. ಬಟ್ ಈ ವರ್ಷ ಪ್ರಥಮ ಗಳಿಸಿದ 4 ವಿದ್ಯಾರ್ಥಿಗಳು, ದ್ವಿತೀಯ ಸ್ಥಾನ ಗಳಿಸಿದ 2 ವಿದ್ಯಾರ್ಥಿಗಳು, 6 ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಅಂದರೆ ತಾಲೂಕು, ಜಿಲ್ಲೆ, ರಾಜ್ಯ ಹಂತಕ್ಕೆ ಹೋಗ್ತಾರೆ. ಸೊ ಇದು ಕೂಡ ಒಂದು ಕ್ಲಿಯರ್ ಆಗಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ 14-17 ವರ್ಷದ ಒಳಗಿನ ಬಾಲಕ ಬಾಲಕಿಯರ ಕ್ಲಸ್ಟರ್ ಹೋಬಳಿ ಹಂತದಲ್ಲಿ ಪ್ರತಿ ಸ್ಪರ್ಧೆಯಲ್ಲಿ ಕನಿಷ್ಠ 2 ಅಥವಾ 2ಕ್ಕಿಂತ ಜಾಸ್ತಿ ತಂಡ ಇದ್ದರೆ ಮಾತ್ರ ಅಲ್ಲಿ ತಂಡದ ಇದು ಏನಾಗುತ್ತೆ ಅಂದರೆ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ. ಇದು ಕೂಡ ನಮ್ಗೆ ಗೊತ್ತಿರುವಂಥದ್ದು ವಿಷಯ. ಓಕೆ, ನೆಕ್ಸ್ಟ್ ಕ್ಲಸ್ಟರ್ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 14-17 ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರ ವಿಜೇತರಾದ ತಂಡಗಳನ್ನು ಮುಂದಿನ ಹಂತಕ್ಕೆ ಕಳಿಸುವಂಥದ್ದು. ಸೊ ಇಲ್ಲಿಯೂ ಕೂಡ ಹೇಳ್ತಾರೆ ಏನಂದರೆ ಗೇಮ್ಸಲ್ಲಿ ಪ್ರಥಮ ಸ್ಥಾನ ಗಳಿಸಿದಂತಹ ತಂಡ ಮಾತ್ರ
ಹೋಬಳಿಯಿಂದ ಅಥವಾ ಕ್ಲಸ್ಟರಿಂದ ತಾಲೂಕು ಹಂತಕ್ಕೆ ಹೋಗುತ್ತೆ, ಜಿಲ್ಲೆಗೆ ಹೋಗುತ್ತೆ, ವಿಭಾಗಕ್ಕೆ ಹೋಗುತ್ತೆ, ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೆ. ಸೊ ಇಲ್ಲಿ ಹೋಬಳಿಯವರಿಂದ ತಾಲೂಕು ಮಟ್ಟಕ್ಕೆ ಮಾತ್ರ ಈ ರೀತಿ ಇರುತ್ತೆ. ತಾಲೂಕು ಮಟ್ಟದಿಂದ ಮುಂದಿನ ಹಂತಕ್ಕೆ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅದು ಮುಂದಿನ ಹಂತದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳ್ತಾರೆ ಏನಂದರೆ, ಕ್ಲಸ್ಟರ್ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 14-17 ವಯೋಮಿತಿಯ ಬಾಲಕಿಯರ ವಿಜೇತರಾದ ತಂಡಗಳು ಮುಂದಿನ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಗಮನವಿಟ್ಟು ಕೇಳಬೇಕಾದದ್ದು ಏನಂದರೆ, ಕ್ಲಸ್ಟರ್ ಹೋಬಳಿ ಮಟ್ಟದವರಿಗೆ ಮಾತ್ರ ಅನ್ವಯ ಆಗುತ್ತೆ. ಹೋಬಳಿಯಿಂದ ತಾಲೂಕಿಗೆ, ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಬೇರೆ ನಿಯಮ ಅನ್ವಯ ಆಗುತ್ತೆ. ಅದು ಏನು ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಏನಂದರೆ, ಪಾಯಿಂಟ್ ನಂಬರ್ 6 ಅನ್ನು ನಾವೀಗ ನೋಡ್ತಾ ಹೋಗೋಣ. 14-17 ವಯೋಮಿತಿಯೊಳಗಿನ ಸರ್ಕಾರಿ ಅನುದಾನರಹಿತ ಬಾಲಕಿಯರ ವಿಜೇತ ಮತ್ತು ಉಪವಿಜೇತ ಕ್ರೀಡಾಪಟುಗಳು ನೀಡುವ ಕೌಶಲ್ಯದ ಆಧಾರದ ಮೇಲೆ ಅವರು ಪಡೆದ ರ್ಯಾಂಕಿಂಗ್ ಮತ್ತು ಪೊಸಿಷನ್, ನೋಡಿ ಇದು 2 ಪಾಯಿಂಟ್, ರ್ಯಾಂಕಿಂಗ್ ಆ್ಯಂಡ್ ಪೊಸಿಷನ್ಗಳನ್ನು ನಿಗದಿಪಡಿಸಿ ತಂಡಕ್ಕೆ ಬೇಕಾಗುವ ಸ್ಥಾನವನ್ನು ನೀಡಿ ರ್ಯಾಂಕಿಂಗನ್ನು ಕೊಟ್ಟು ತಾಲೂಕಾ ಹಂತದಿಂದ ರಾಜ್ಯ ಹಂತದವರೆಗೆ ಕ್ರೀಡಾಪಟುಗಳನ್ನು ಕಳಿಸಿಕೊಡುವಂಥದ್ದು. ಇದು ಯಾವುದಕ್ಕೆ? ಗೇಮ್ಸಿಗೆ ಅನ್ವಯ ಆಗುವಂಥದ್ದು. ಇಲ್ಲಿ ಒಂದು ಗೊಂದಲ ಇದೆ ನೋಡಿ, ಗೊಂದಲದ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು ವರ್ಡ್ ಇದೆ. ಹಾಗಾದರೆ ಪ್ರಥಮ ಎಷ್ಟು, ದ್ವಿತೀಯ ಎಷ್ಟು, ಹಾಗಾದರೆ ಅನ್ನುವಂಥದ್ದು ರೇಷಿಯೋ ಇದೆಯಾ? ಓಕೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಹೇಳ್ತಾರೆ ಏನಂದರೆ, ವಿಜೇತ ಮತ್ತು ಉಪವಿಜೇತ ತಂಡದಿಂದ ಅವರ ಕೌಶಲ್ಯದ ಆಧಾರದ ಮೇಲೆ ಅವರನ್ನು ಮುಂದಿನ ಹಂತಕ್ಕೆ ಮತ್ತು ಕೌಶಲ್ಯ ಮತ್ತು ಅವರ ರ್ಯಾಂಕಿಂಗ್ ಆ್ಯಂಡ್ ಪೊಸಿಷನ್, ಅವರ ಸಾಮರ್ಥ್ಯದ ಆಧಾರದ ಮೇಲೆ ಬೇಕಾದಂತಹ ರಿಕ್ವೈರ್ಡ್ ಪ್ಲೇಯರ್ಸ್ನ ಪೊಸಿಷನ್ ಆಧಾರದ ಮೇಲೆ ಮುಂದಿನ ಹಂತಕ್ಕೆ ಅವರಿಗೆ ತೇರ್ಗಡೆಗೊಳಿಸಬೇಕು ಅಂಥೇಳಿ. ಹಾಗಾದರೆ ರನ್ನರ್ಸ್ ಆಫ್ ತಂಡದಿಂದ ವಿನ್ನರ್ಸ್ ತಂಡದಿಂದ 50-50% ಇಲ್ಲ, ಅದರ ಬಗ್ಗೆ ಮುಂದೆ ಉಲ್ಲೇಖದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 7 ಅನ್ನು ನಾವು ನೋಡೋಣ. ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಬಾಲಕಿಯರು ತಮ್ಮ ಕ್ರೀಡೆಗಳಿಗೆ ಸಂಬಂಧಪಟ್ಟ, ಓಕೆ ಇದೆಲ್ಲ ನಮಗೆ ಗೊತ್ತಿರುವಂಥದ್ದೇ, ಪ್ರತಿ ವರ್ಷ ಇರುವಂಥದ್ದೇ, ಅದರ ಬಗ್ಗೆ ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಹೋಗುವುದಿಲ್ಲ. ಓಕೆ, ನೆಕ್ಸ್ಟ್ ಅತಿ ಮುಖ್ಯವಾಗಿರುವಂಥ ಮಾಹಿತಿಯನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ, ಪಾಯಿಂಟ್ ನಂಬರ್ 11. ಓಕೆ, ಸೊ 11ಅಲ್ಲಿ ನೋಡಿ ಹೇಳಿದ್ದಾರೆ ಏನಂದರೆ, 14-17 ವಯೋಮಿತಿಯೊಳಗಿನ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡುವ ಬಗ್ಗೆ 2026-27 ಸಾಲಿನಲ್ಲಿ 14 ವಯೋಮಿತಿಯೊಳಗಿನ ಬಾಲಕಿಯರು 6ರಿಂದ 10ನೇ ತರಗತಿಯೊಳಗೆ ವ್ಯಾಸಂಗ ಮಾಡ್ತಾ ಇದ್ರೆ SGFI ನಿಯಮದಂತೆ, SGFI ನಿಯಮ ಏನು ಹೇಳುತ್ತೆ, ಅವರ ತರಗತಿಯನ್ನು ಪರಿಗಣಿಸುವುದಿಲ್ಲ, ಬದಲಾಗಿ ಅವರ ಕೇವಲ ಏಜನ್ನು ಮಾತ್ರ, ವಯಸ್ಸನ್ನು ಮಾತ್ರ ಅದು ಪರಿಗಣಿಸ್ತದೆ. ಆ SGFI ನಿಯಮದಂತೆ 14 ವರ್ಷದ ವಯೋಮಿತಿಯೊಳಗಾಗಿದ್ದರೆ ಅವರು 14 ವರ್ಷ, 17 ವರ್ಷ ವಯೋಮಿತಿಯೊಳಗಾಗಿದ್ದರೆ ಅವರು 17 ವರ್ಷ ವಯೋಮಿತಿಯಲ್ಲಿ ಆ ವಿಭಾಗದಲ್ಲಿ ಅವರು ಭಾಗವಹಿಸುವಂಥದ್ದು. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಗಮನಿಸಬೇಕಾದದ್ದು, ಈ ಹಿಂದಿನ ಸುತ್ತೋಲೆ ಬಂದಿತ್ತು, ಆ ಸುತ್ತೋಲೆಯಲ್ಲಿ ಪ್ರಾಥಮಿಕ ವಿಭಾಗದ 6-7ನೇ ತರಗತಿಯ ವಿದ್ಯಾರ್ಥಿಗಳಿಗೂ ನೇರವಾಗಿ ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂಥದ್ದು. 14 ವರ್ಷದ ವಯೋಮಿತಿ ಅಂದರೆ 8, 9, 10ನೇ ತರಗತಿಯಲ್ಲಿ ಕಲಿತಾ ಇದ್ದಂತಹ ವಿದ್ಯಾರ್ಥಿಗಳು ಅವರು ಸೆಲೆಕ್ಷನ್ನಲ್ಲಿ ಭಾಗವಹಿಸುವುದು ಅನ್ನುವಂಥದ್ದು ಇತ್ತು. ಇದನ್ನು ಬದಲಾಯಿಸಿ ಈಗ 14 ಅಂದರೆ ಅವರು 6ರಿಂದ 14, 10ನೇ ತರಗತಿ ಯಾವುದೇ ಕ್ಲಾಸಲ್ಲಿ ಓದ್ತಾ ಇದ್ರು ಕೂಡ ಅವರನ್ನು 14 ವಯೋಮಿತಿ ಅಂತ ಪರಿಗಣಿಸುವಂಥದ್ದು. 10ನೇ ತರಗತಿ ಒಳಗಡೆ ಇದ್ದರೆ ಅವರ ವಯೋಮಿತಿ 14ರಿಂದ 17 ಇದ್ದರೆ ಅವರನ್ನು 17 ವಯೋಮಿತಿ ಅಂತ ಪರಿಗಣಿಸುವಂಥದ್ದು. ಸೊ ಇದು ಸ್ಪಷ್ಟವಾಗಿ ಇಲ್ಲಿ ತಿಳಿಸಿರ್ತಾರೆ. ಅದರ ಅರ್ಥ ಏನಾಯ್ತಂದರೆ, 6-7 ತರಗತಿಯ ಪ್ರಾಥಮಿಕ ವಿದ್ಯಾರ್ಥಿಗಳ ತಂಡ 8-9ನೇ ತರಗತಿ ಹೈಸ್ಕೂಲ್ನಲ್ಲಿದ್ದರೆ ಇನ್ನೊಂದು ತಂಡ, ಆ ಹೈಸ್ಕೂಲಲ್ಲಿರುವಂಥ 6-7 ತಂಡ ಹೈಸ್ಕೂಲ್ನಲ್ಲಿರುವಂತಹ 14 ವರ್ಷದ ಒಳಗಿನ ವಿದ್ಯಾರ್ಥಿಗಳು, ಪ್ರಾಥಮಿಕ ಶಾಲೆಯಲ್ಲಿರುವಂತಹ 14 ವರ್ಷದ ಒಳಗಿನ ವಿದ್ಯಾರ್ಥಿಗಳು, ಇವರೆಲ್ಲರನ್ನ ಸೇರಿಸಿ ಅವರಿಗೆ ಸಪರೇಟ್, ಇವರಿಗೆ ಸಪರೇಟ್ ಕಾಂಪಿಟೇಷನ್ ಇರುವುದಿಲ್ಲ, ಇವರಿಗೆ ಜೊತೆಯಲ್ಲೇ ಕಾಂಪಿಟೇಷನ್ ಇರುತ್ತೆ. ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಹೈಸ್ಕೂಲ್ನ ವಿದ್ಯಾರ್ಥಿಗಳ ಜೊತೆಯಲ್ಲೇ ಕಾಂಪೀಟ್ ಮಾಡಬೇಕು 14 ವರ್ಷದ ಒಳಗಿನ ವಯೋಮಿತಿ ಇದ್ದರೆ. ಇದು SGFI ನಿಯಮ ಕೂಡ ಅದೇನೇ ಹೇಳುತ್ತೆ, ಏನಂದರೆ 14 ವರ್ಷದ ಒಳಗಿನ ವಯೋಮಿತಿಯವರು ಅಂತ ಹೇಳುತ್ತೆ. ಅಲ್ಲಿ ತರಗತಿಯನ್ನು ಹೇಳುವುದಿಲ್ಲ, ಅದನ್ನು ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್
14 ವರ್ಷದ ಒಳಗಿನ ಬಾಲಕ ಬಾಲಕಿಯರು ಶಾಲಾ ತಂಡದ ಜೊತೆಯಲ್ಲಿ ಭಾಗವಹಿಸಿದ್ದಲ್ಲಿ, ಅವರು ಒಂದು ವೇಳೆ ತಮ್ಮ ಶಾಲೆಯಲ್ಲಿ ಶಾಲಾ ತಂಡದ ಜೊತೆ 14 ವರ್ಷದ ವಯೋಮಿತಿಯಲ್ಲಿ ಭಾಗವಹಿಸಿದ್ದಾರಂತಾದರೆ ತಮ್ಮದೇ ಶಾಲೆಯ 17ರ ವಯೋಮಿತಿಯಲ್ಲಿ ಶಾಲೆಯ ತಂಡದೊಂದಿಗೆ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಸ್ಪಷ್ಟ ಏನಂದರೆ 14 ವರ್ಷದ ಒಳಗಿನವರಲ್ಲಿ ಭಾಗವಹಿಸಿದರೆ ಅವರು ಮತ್ತೆ 17ರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. 14 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ 2 ಆಯ್ಕೆ ಇರುತ್ತದೆ. ಅವರು ತಮ್ಮ ಶಾಲೆಯಲ್ಲಿ 14ರ ವಯೋಮಿತಿಯ ವಿದ್ಯಾರ್ಥಿಗಳ ತಂಡದಲ್ಲೂ ಭಾಗವಹಿಸಬಹುದು, 17ರಲ್ಲಿ ಭಾಗವಹಿಸಬಹುದು. ಆದರೆ ಇದು 2ರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು, 2ರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಇಲ್ಲಿ ಹೇಳಿದ್ದಾರೆ. 17ರ ವಯೋಮಿತಿಯವರಿಗೆ ಯಾವುದೇ ಆಯ್ಕೆ ಇರುವುದಿಲ್ಲ, ಅವರು 17ರ ವಯೋಮಿತಿಯಲ್ಲೇ ಭಾಗವಹಿಸಬೇಕು, 10ನೇ ತರಗತಿಯ ಒಳಗಿನವರಿಗೆ ಮಾತ್ರ. ಸೊ ಇದು STFI ಏನು ಹೇಳುತ್ತೆ, 11, 12ರಲ್ಲಿಯೂ ಕೂಡ ಇದ್ದರು, ಅವರು ಕೂಡ 17ರ ವಯೋಮಿತಿಯಲ್ಲಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಬಟ್ ನಮ್ಮ ನಿಯಮ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿರುವಂಥ ನಿಯಮ ಏನು ಹೇಳುತ್ತೆ ಅಂದರೆ, ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಮಾತ್ರ 17ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಈ ಪಾಯಿಂಟ್ ಹೇಳುತ್ತೆ. ಅವ್ರಿಗೆ ಏನೇನು ಕಂಡೀಷನ್ ಇದೆ, ಅವ್ರು 17 ವರ್ಷದ ಒಳಗಿನವರಾಗಿರಬೇಕು, ಸ್ಟೇಟ್ ಏನು ಸಿಲೆಬಸ್ ಇದೆ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರಬೇಕು, ಅಂತಹ ಕ್ರೀಡಾಪಟುಗಳು ಮಾತ್ರ ಭಾಗವಹಿಸ್ಬೋದು. ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಇದು ತಿಳಿಸ್ತದೆ. ಪಾಯಿಂಟ್ ನಂಬರ್ 6 ಏನು ಹೇಳುತ್ತೆ ನೋಡಿ, 14 ವರ್ಷದ ಒಳಗಿನ ವಯೋಮಿತಿಯಲ್ಲಿರುವಂಥ ಬಾಲಕ ಬಾಲಕಿಯರು ಯಾವುದೇ ತರಗತಿಯಲ್ಲಿದ್ದರೂ ಕೂಡ ಅವರು ಇಚ್ಛಿಸಿದರೆ ತಮ್ಮ ಶಾಲೆಯಲ್ಲಿ 14ರ ವಯೋಮಿತಿಯಲ್ಲೂ ಭಾಗವಹಿಸ್ಬೋದು, 17ರ ವಯೋಮಿತಿಯಲ್ಲೂ ಭಾಗವಹಿಸ್ಬೋದು. ಆದರೆ ಇದೆರಡರಲ್ಲಿ ಒಂದನ್ನು ಮಾತ್ರ ಅವರು ಆಯ್ಕೆ ಮಾಡಿಕೊಳ್ಬೇಕು. ನೆಕ್ಸ್ಟ್ 7ನೇ ಪಾಯಿಂಟ್ ಹೇಳುತ್ತೆ, 14 ವರ್ಷದ ವಯೋಮಿತಿಯೊಳಗೆ ಇರುವಂತಹ ವಿದ್ಯಾರ್ಥಿಗಳು ಭಾಗವಹಿಸುವ ಕ್ರೀಡಾಪಟುಗಳ ವಯೋಮಿತಿಯನ್ನು ಹೇಳುತ್ತೆ. ಅಂದರೆ ಅವರು 2013ರಲ್ಲಿ ಹುಟ್ಟಿದವರು ಆಗಿರಬೇಕು. ಯಾವುದೇ ತಿಂಗಳು ಯಾವುದೇ ವರ್ಷ ಆಗ್ಬೋದು. 13 ಮತ್ತು ಅದರ ನಂತರ ಹುಟ್ಟಿದವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. 2000 ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ನೋಡಿ, 2010ರಲ್ಲಿ ಹುಟ್ಟಿದವರು ಮತ್ತು ಅದರ ನಂತರ ಹುಟ್ಟಿದವರು 17ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ಸೊ ಇದು ಏಜ್ ಏನು ಅರ್ಹತೆಯ ಬಗ್ಗೆ. ನೆಕ್ಸ್ಟ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಕೂಡ ಗಮನಿಸಬೇಕು. ನಿಮಗೇನಾದರೂ ಆಕ್ಷೇಪಣೆಗಳಿದ್ದರೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಕೋಚ್ ಮ್ಯಾನೇಜರಿಗೆ 1,000 ರೂಪಾಯಿ ಡೆಪಾಸಿಟನ್ನು ಇಟ್ಟು ಅವರು ರಶೀದಿಯನ್ನು ಪಡೆದು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಅಲ್ಲಿ ಕಮಿಟಿ ಇರುತ್ತೆ ಪ್ರತಿಯೊಂದು ಹಂತದಲ್ಲಿ. ಆ ಕಮಿಟಿಯವರು ಅದೇ ದಿನ ಸಮಿತಿಯಲ್ಲಿ ಪರಿಶೀಲನೆ ಮಾಡಿ ಅದೇ ದಿನ ಆ ಒಂದು ಆಕ್ಷೇಪಣೆಗೆ ಸೊಲ್ಯೂಷನನ್ನು ಕಂಡುಹಿಡಿಬೇಕು. ಅಂದರೆ ಅದು ಸರಿಯಾಗಿದೆಯೋ ಇಲ್ಲವೋ ಅನ್ನೋದ ನಿರ್ಣಯವನ್ನು, ಜಡ್ಜ್ಮೆಂಟನ್ನು ಅದೇ ದಿನ ಮಾಡಬೇಕು. ಯಾವುದೇ ಕಾರಣಕ್ಕೆ ಪಂದ್ಯಾವಳಿಯನ್ನು ನಿಲ್ಲಿಸಬಾರದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇದು 2010, ಇದು ನಾನು ಹೇಳಿದೆ. 2010ರಲ್ಲಿ ಹುಟ್ಟಿದವರು ಮಾತ್ರ 17ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ನೋಡಿ, ಕ್ಲಸ್ಟರ್ ಮಟ್ಟದಲ್ಲಿ ಯಾವ ಕ್ರೀಡಾಕೂಟಗಳಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಓಕೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಹೋಬಳಿ ಮಟ್ಟದಲ್ಲಿ ಸಂಘಟಿಸುವಂತಹ ಗೇಮ್ಸ್, ತಾಲೂಕಾ ಮಟ್ಟದಲ್ಲಿ ಸಂಘಟಿಸುವಂತಹ ಗೇಮ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡಬೇಕಾದದ್ದು ಪಾಯಿಂಟ್ ನಂಬರ್ 16. ಅದೇನು ಹೇಳುತ್ತೆ ನೋಡಿ, 2026-27 ಸಾಲಿನಲ್ಲಿ ಆಯಾ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿರುವಂತಹ ಕ್ರೀಡೆಗಳಿಗೆ ಅನುಗುಣವಾಗಿ ಕ್ಲಸ್ಟರ್, ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ಸಂಘಟಿಸುವ ಹಾಗೂ ಯಾವ ಕ್ರೀಡೆಗಳನ್ನು ಯಾವ ಹಂತಗಳಲ್ಲಿ ಆಯೋಜನೆ ಮಾಡಬೇಕು ಎನ್ನುವಂತಹ ತೀರ್ಮಾನವನ್ನು ಮಾನ್ಯ ಉಪನಿರ್ದೇಶಕರು, ಆಡಳಿತ ಹಾಗೂ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳ ಸಭೆಯಲ್ಲಿ ಠರಾವು ಹೊರಡಿಸಿ ನಿರ್ಣಯವನ್ನು ಕೈಗೊಂಡು ಸೂಕ್ತ ಕ್ರಮ ವಹಿಸುವುದು. ಇದರ ಸಂಪೂರ್ಣ ಜವಾಬ್ದಾರಿ ಉಪನಿರ್ದೇಶಕರಿಗೆ ಇರುತ್ತೆ. ಅಂದರೆ ಉಪನಿರ್ದೇಶಕರು ಮತ್ತು ಅವರು ಮುಖ್ಯ ಇದಾಗಿರ್ತಾರೆ. ಉಪನಿರ್ದೇಶಕರು ಏನಿರ್ತಾರೆ ಅವರ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಸೊ ಅವರು ಈ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ. ಇದರ ಅರ್ಥ ಏನಾಯಿತು ಅಂದರೆ, ಯಾವುದೇ ಒಂದು ಆಟವನ್ನು ಹೋಬಳಿಯಲ್ಲೇ ಆಡಿಸಬೇಕಾಗಿಲ್ಲ,
ಅಥವಾ ಯಾವುದೇ ಒಂದು ಆಟವನ್ನು ಜಿಲ್ಲಾ ಮಟ್ಟದಲ್ಲಿ ಆಡಿಸಬೇಕಾಗಿಲ್ಲ. ಅದನ್ನು ಡಿಸೈಡ್ ಮಾಡುವಂಥದ್ದು ಉಪನಿರ್ದೇಶಕರು ಮತ್ತು ಕಮಿಟಿ, ಇನ್ನು DP ಅವರು ಇರ್ತಾರೆ, ಅವರ ಕಮಿಟಿ ಅಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡುತ್ತೆ ಏನಂದರೆ ಯಾವ ಆಟವನ್ನು ಯಾವ ಹಂತದಿಂದ ಆರಂಭಿಸಬೇಕು ಅನ್ನೋದನ್ನು. ಈ ಒಂದು ಜವಾಬ್ದಾರಿ ಮತ್ತು ಅಧಿಕಾರವನ್ನು ಉಪನಿರ್ದೇಶಕರಿಗೆ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಗಮನಿಸಬೇಕು. ನೆಕ್ಸ್ಟ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇದು ಈ ವರ್ಷದ ಬದಲಾವಣೆ ಅಂತ ಹೇಳ್ಬೋದು. ಯಾರ್ಯಾರು ಇರ್ತಾರೆ ಆ ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ಅದರ ಬಗ್ಗೆ ಕೊಟ್ಟಿದ್ದಾರೆ. ತಾಲೂಕು ಮಟ್ಟದಲ್ಲಿ ಆಯೋಜಿಸುವಂತಹ ಆಟಗಳ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಜಿಲ್ಲಾ ಮಟ್ಟ ವಿಭಾಗೀಯ ಮಟ್ಟದಲ್ಲಿ ಆಡಿಸುವಂಥ ಆಟಗಳ ಬಗ್ಗೆ ಹೇಳಿರ್ತಾರೆ. ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸೈಕ್ಲಿಂಗ್ ಬಗ್ಗೆ ಇದೆ, ವೆಯ್ಟ್ ಲಿಫ್ಟಿಂಗ್ ಬಗ್ಗೆ, ಫೆನ್ಸಿಂಗ್ ಬಗ್ಗೆ, ಮಲ್ಲಕಂಬದ ಬಗ್ಗೆ ಇದೆ. ನಾವು ಅಥ್ಲೆಟಿಕ್ಸ್ ಬಗ್ಗೆ ನಾವು ನೋಡೋಣ. ಸೊ ಇಲ್ಲಿ ಲಾನ್ ಟೆನ್ನಿಸ್ ಬಗ್ಗೆ ಇದೆ, ಯೋಗಾಸನದ ಬಗ್ಗೆ ಇದೆ. ಸೊ ಯಾವ ಸಂಘಟನೆ ಗೇಮ್ಸನ್ನು ಸಂಘಟನೆ ಮಾಡೋರು ಅದನ್ನು ಗಮನಿಸಬೇಕು. ಸೊ ಇಲ್ಲಿ ಅಥ್ಲೆಟಿಕ್ಸ್ ಬಗ್ಗೆ ಇದೆ. ಓಕೆ, ಅಥ್ಲೆಟಿಕ್ಸ್ ಬಗ್ಗೆ ಪೇಜ್ ನಂಬರ್ 14 ಇದೆ. ಅಥ್ಲೆಟಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೇಮ್ಸ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೇನೆ. ಅಥ್ಲೆಟಿಕ್ಸ್ನಲ್ಲಿ ನೋಡಿ 14-17 ವರ್ಷದ ವಯೋಮಿತಿಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದಂಥ ಕ್ರೀಡಾಪಟುಗಳು ಮುಂದಿನ ಹಂತಕ್ಕೆ ಹೋಗ್ತಾರೆ. ಸೊ ಆವಾಗಲೂ ನಾವು ಈ ಪಾಯಿಂಟನ್ನು ಚರ್ಚೆ ಮಾಡಿದ್ವಿ. 14-17 ವರ್ಷದ ವಯೋಮಿತಿಯ ಬಾಲಕಿಯರ ಅಥ್ಲೆಟಿಕ್ಸ್ನಲ್ಲಿ ವಿಭಾಗದಲ್ಲಿ ಒಬ್ಬ ಕ್ರೀಡಾಪಟು ರಿಲೇ ಹೊರತುಪಡಿಸಿ ಗರಿಷ್ಠ 3 ಇವೆಂಟಲ್ಲಿ ಭಾಗವಹಿಸಬಹುದು. ಇದು ನಮ್ಗೆ ಗೊತ್ತಿದೆ. 4x100 ಮೀಟರ್ ರಿಲೇ ಇರುತ್ತೆ. ಅದು ಹೋಬಳಿ ಕ್ಲಸ್ಟರ್ ಹಂತದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಇರುತ್ತೆ. 17 ವಯೋಮಿತಿಯವರಿಗೆ ಮಾತ್ರ 4x100 4x400 ರಿಲೇ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಪಾಯಿಂಟ್ ನಂಬರ್ 6, 17 ವಯೋಮಿತಿಯ ಒಳಗಿನ ಬಾಲಕಿಯರ 4x100 4x400 ರಿಲೇ ತಂಡ ಇರುತ್ತೆ. ತಾಲೂಕಾ ಹಂತದಿಂದ ವಿಜೇತ ತಂಡದಿಂದ 4 ಕ್ರೀಡಾಪಟುಗಳು. ನೋಡಿ, ಇದೊಂದು ಸ್ವಲ್ಪ ಗೊಂದಲಕಾರಿಯಾಗಿದೆ. ಯಾಕಂದರೆ ನಾವು ಆವಾಗ ಪೇಜ್ ನಂಬರ್ 5 ನೋಡಿದ್ವಿ, ಕ್ಲಸ್ಟರ್ ಹಂತದಿಂದಲೇ ವಿನ್ನರ್ಸ್ ಆ್ಯಂಡ್ ರನ್ನರ್ಸ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಪಾಯಿಂಟ್ ನಂಬರ್ 6 ಹೇಳಲಾಗುತ್ತೆ ಏನಂದರೆ 17 ವಯೋಮಿತಿಯಲ್ಲಿ ಬಾಲಕಿಯರ 4x100 ಮತ್ತು 4x400 ರಿಲೇಯಲ್ಲಿ ತಾಲೂಕು ಹಂತದಿಂದ ವಿಜೇತ ತಂಡದಿಂದ 4 ಮತ್ತು ಉಪವಿಜೇತ ಅಂದರೆ ರನ್ನರ್ಸಿಂದ 2 ತಂಡ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಮುಂದಿನ ಹಂತ ಸೇರಿಸಿ 6 ಕ್ರೀಡಾಪಟುಗಳಾಗ್ತಾರೆ. ಅವರಿಗೆ ಸ್ಟೇಟಸನ್ನು ರ್ಯಾಂಕಿಂಗನ್ನು ಕೊಟ್ಟು ತಾಲೂಕಾ ಹಂತದಿಂದ ರಾಷ್ಟ್ರ ಹಂತದವರೆಗೂ ಕಳಿಸುವುದು ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಪೇಜ್ ನಂಬರ್ 5 ಹೋಬಳಿ ಹಂತದಿಂದಲೇ ಆ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಸ್ಪಷ್ಟನೆ ನಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಬಟ್ ನಮ್ಗೆ ಗೊತ್ತಿರಲಿ, ಇಷ್ಟು ವರ್ಷ ವಿನ್ನರ್ಸಿಗೆ ಮಾತ್ರ ಅವಕಾಶ ಇತ್ತು. ಈ ಸಲ ವಿನ್ನರ್ಸ್ ರಿಲೇ ಟೀಮ್ 4 ವಿದ್ಯಾರ್ಥಿಗಳು, ರನ್ನರ್ಸಲ್ಲಿ 2 ವಿದ್ಯಾರ್ಥಿಗಳು, 6 ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗ್ತಾ ಹೋಗ್ತದೆ. ಸೊ ಇದು ಕ್ಲಿಯರ್ ಆಗಿ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ 400 ಮೀಟರ್ ಹಡಲ್ಸು ಅದರ ಬಗ್ಗೆ ಹೇಳಿದ್ದಾರೆ. ಓಕೆ, ನಾವಿಲ್ಲಿ ಗಮನಿಸಬೇಕಾದದ್ದು ಅಂಶ ಅಂದರೆ ಇದು ವೆಯ್ಟ್ ಕ್ಯಾಟಗರಿ ಬಗ್ಗೆ ಹೇಳಿದ್ದಾರೆ. ನೋಡಿ, ಇಲ್ಲಿಯೂ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 14 ಮತ್ತು 17 ವಯೋಮಿತಿಯ ಬಾಲಕಿಯರ ತಾಲೂಕಾ ಹಂತದಿಂದ ರಾಜ್ಯ ಹಂತದವರೆಗೆ ಯಾವ ರೀತಿ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ನೋಡಿ, ತಾಲೂಕು ಹಂತದವರೆಗೆ ಯಾವುದೇ ಗೇಮ್ಸಲ್ಲಿ ಸೆಲೆಕ್ಷನ್ ಇಲ್ಲ. ಹೋಬಳಿ ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ವಿನ್ನರ್ಸ್ ಮಾತ್ರ ತಾಲೂಕಿಗೆ ಹೋಗ್ತಾರೆ. ತಾಲೂಕಾ ಹಂತದಲ್ಲಿ ವಿನ್ನರ್ಸಿಂದ 7 ಆಟಗಾರರು, ರನ್ನರ್ಸಿಂದ 5 ಆಟಗಾರರು, 12 ಆಟಗಾರರು ಕಬಡ್ಡಿಯಲ್ಲಿ ಆಯ್ಕೆ ಆದರೆ, ಖೋಖೋದಲ್ಲಿ 9 ವಿನ್ನರ್ಸ್ 3 ರನ್ನರ್ಸ್ 12, ವಾಲಿಬಾಲ್ನಲ್ಲಿ 7 ವಿನ್ನರ್ಸ್ 5 ರನ್ನರ್ಸ್ 12, ಥ್ರೋಬಾಲ್ 9 3 12, ಥ್ರೋಬಾಲ್ ಕೂಡ ಇದೆ. ಬಾಸ್ಕೆಟ್ಬಾಲ್ 7 5 12, ನೆಟ್ಬಾಲ್ 7 5 12. ಸೊ ಈ ರೀತಿ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಅಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳಿದರು ಅಂದರೆ ಆಯ್ಕೆ ಸಮಿತಿಯು ಆಯ್ಕೆ ಮಾಡಬೇಕು ಅಂತ ಹೇಳಿದರು. ಬಟ್ ಇಲ್ಲಿ ಆಯ್ಕೆ ಯಾವ ರೀತಿ ಮಾಡಬೇಕು ಅಂದರೆ ವಿನ್ನರ್ಸಿಂದ 7 ಮಂದಿಯನ್ನೇ ಆಯ್ಕೆ ಮಾಡಬೇಕು. ಆ 7 ಮಂದಿ ಯಾರು ಅನ್ನೋದನ್ನು ಕಬಡ್ಡಿಯಲ್ಲಿ ಆ ಆಯ್ಕೆ ಸಮಿತಿಯವರು ನಿರ್ಣಯಿಸುವಂಥದ್ದು. ಆಯ್ಕೆ ಸಮಿತಿಯವರು ಎಷ್ಟು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಬೇಕು ಅಂತ ನಿರ್ಣಯಿಸುವ ಹಾಗಿಲ್ಲ. ಯಾಕಂದರೆ ಇದು ಫಿಕ್ಸ್ ಆಗಿ ಇಲ್ಲಿ ಏನು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆ 7 ಆಟಗಾರರು ಕಬಡ್ಡಿಯಲ್ಲಿ ಯಾರು, ರನ್ನರ್ಸಲ್ಲಿ 5 ಬೆಸ್ಟ್ ಪ್ಲೇಯರ್ಸ್ ಯಾರು, ಇದನ್ನು ಆಯ್ಕೆ ಸಮಿತಿಯವರು ನೋಡಿ ಡಿಸೈಡ್ ಮಾಡಿ 12 ಆಟಗಾರರ ಲೀಸ್ಟನ್ನು ಕಳಿಸಬೇಕು. ಖೋಖೋದಲ್ಲಾದರೆ ವಿನ್ನರ್ಸಿಂದ 9 ಯಾವ 9 ಆಟಗಾರರು, ಯಾವ 3 ಆಟಗಾರರು ರನ್ನರ್ಸ್, ಇದನ್ನು ನಿರ್ಣಯಿಸುವಂತಹ ಜವಾಬ್ದಾರಿ, ಸೆಲೆಕ್ಷನ್ ಮಾಡುವಂತಹ ಜವಾಬ್ದಾರಿ ಆಯ್ಕೆ ಸಮಿತಿಗೆ ಇರುತ್ತೆ. ಇದು
ಕ್ಲಿಯರಾಗಿ ನಾವು ಗಮನಿಸಬೇಕು. ಸೊ ಇದೇ ರೀತಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಗೇಮ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಲೀಸ್ಟ್ ನಾನು ಒಂದೊಂದೇ ಹೇಳ್ತಾ ಹೋಗೋದಿಲ್ಲ, ನೀವು ನೋಡ್ಬೋದು. ಓಕೆ, ಸೊ ಎಲ್ಲ ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿರ್ತೇನೆ. ಸೊ ಈ ಗೇಮ್ಸ್ ಬಗ್ಗೆ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆದಮೇಲೆ ಇನ್ನೂ ಕೂಡ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅದು ಪ್ರೀವಿಯಸ್ಸಲ್ಲಿ ಇರುವಂತಹ ಆದೇಶವೇ ಆಗಿರುತ್ತೆ, ಸುತ್ತೋಲೆಯಲ್ಲಿರುವಂಥದ್ದೇ ಆಗಿರುತ್ತೆ. ಸೊ ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಎಲ್ಲ ಕ್ರೀಡಾಕೂಟ ಈ ವರ್ಷ ನಡೆಯುವಂಥದ್ದು 14 ಮತ್ತು 17ರ ವಯೋಮಿತಿ ಆಧಾರದ ಮೇಲೆ, ಪ್ರಾಥಮಿಕ ಪ್ರೌಢ ಅನ್ನುವಂಥ ಆಧಾರ ಇಲ್ಲ. ಅಲ್ಲಿ 2 ಕ್ಯಾಟಗರಿ ಇರುವುದು, ಒಂದು ಅಂಡರ್ 14, ಇನ್ನೊಂದು ಅಂಡರ್ 17. ಅಂಡರ್ 14ನಲ್ಲಿ ಪ್ರಾಥಮಿಕ ವಿದ್ಯಾರ್ಥಿಗಳಿರಲಿ, 8-9ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಪ್ರೌಢ ವಿದ್ಯಾರ್ಥಿಗಳಿರಲಿ, ಅವರೆಲ್ಲರೂ ಕೂಡ ಒಂದು ವೇಳೆ 14 ವರ್ಷ ವಯೋಮಿತಿಯ ಒಳಗಡೆ ಬಂದರೆ ಅವರು ಈ ಕ್ಯಾಟಗರಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅನ್ನೋದು ಇಲ್ಲಿ ಆಗಿರುವಂತಹ ಮಹತ್ತರವಾದ ಬಹಳ ದೊಡ್ಡ ಬದಲಾವಣೆಯಾಗಿದೆ. ಅದಾದ ಮೇಲೆ ಇನ್ನೊಂದು ಬದಲಾವಣೆ ಅಂದರೆ ರಿಲೇಯಲ್ಲಿ 4+2 ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ಅದು ಒಂದು ಕಡೆ ಇಲ್ಲಿ ಹೋಬಳಿ ಕ್ಲಸ್ಟರ್ ಲೆವೆಲ್ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ತಾಲೂಕು ಲೆವೆಲ್ ಅಂತ ಹೇಳಿದ್ದಾರೆ. ಸೊ ಈ ಹಿಂದೆ ಏನಾಗ್ತಾ ಇತ್ತು ಅಂದರೆ ಕೇವಲ ರಿಲೇಯಲ್ಲಿ ವಿನ್ನರ್ಸು ಮಾತ್ರ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ರು. ಈಗ +2 ರನ್ನರ್ಸಿಂದ 2 ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ 6 ವಿದ್ಯಾರ್ಥಿಗಳು ರಿಲೇಯಲ್ಲಿ ಹೋಗ್ತಾ ಇರ್ತಾರೆ, ಸೆಲೆಕ್ಷನ್ ಆಗ್ತಾರೆ. ಇದು ಅತಿ ಮುಖ್ಯವಾಗಿರುವಂತಹ ಬದಲಾವಣೆಗಳಾಗಿವೆ. ಇದೀಗ ನಾವು ಇದೇ ನಿಯಮದ ಪ್ರಕಾರ ಕ್ರೀಡಾಕೂಟಗಳು ನಡೀತದೆ, ಪಂದ್ಯಾಕೂಟಗಳು ನಡೀತದೆ. ಈ ವರ್ಷದ ಎಲ್ಲ ಪಂದ್ಯಾಕೂಟಗಳು ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.